guys, welcome back to my YouTube channel. Hello, welcome to my YouTube channel, guys. So, ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಗೈಸ್? ಬಂಡಾಜೆ ಫಾಲ್ಸ್ಗೆ ಹೋಗ್ತಿದ್ದೇವೆ. ಅಂದ್ರೆ ನೇತ್ರಾವತಿಗೆ ಪ್ಲಾನ್ ಹಾಕಿದ್ದು, ಬಟ್ ನೇತ್ರಾವತಿಯಲ್ಲಿ ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಫುಲ್ ಆಗಿದೆ. ಸೊ ಹಾಗೆ ಇವಾಗ ಚಾರ್ಮಾಡಿ ಘಾಟ್ ಹತ್ರ ಇದ್ದೇವೆ. ಚಾರ್ಮಾಡಿ ಘಾಟಲ್ಲಿ ಒಂದು ಸ್ಟಾಪ್ ಹಾಕಿ ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಇವಾಗ ಸ್ವಲ್ಪ ರೆಸ್ಟ್ ತಕೊಂಡು ಮತ್ತೆ ಹೋಗುದಂತ, ಡೈರೆಕ್ಟ್ ಅಲ್ಲಿಗೆ ಹೋಗುದು. ಅದಕ್ಕಿಂತ ಮುಂಚೆ ಸ್ವಲ್ಪ ಫುಡ್ ಎಲ್ಲ ಮಾಡ್ಕೊಂಡು ಆಮೇಲೆ ಹೋಗುದಂತ. ಟೋಟಲ್ ನಾವು 13 ಮೆಂಬರ್ಸ್ ಇದ್ದೇವೆ. 13 ಮೆಂಬರ್ಸ್. ಇವರು ನಮ್ದು ಮೇನ್ ಜನ, ರಂಜಿತ್ ಮತ್ತೆ ಅಲ್ಲೊಂದು ಕಾರು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಗೈಸ್, ನಾವೀಗ ಕೊಟ್ಟಿಗೆ ಹಾರ ಅಲ್ಲಿಗೆ ರೀಚ್ ಆದ್ವಿ. ಒಂದು ಬ್ರೇಕ್ಫಾಸ್ಟ್ ಮಾಡುವ ಅಂತ. ಇಲ್ಲಿ ನೀರ್ ದೋಸೆ ಫೇಮಸ್ ಅಂತೆ. ಸೊ ಈ ಹೋಟೆಲ್ಗೆ ಬಂದಿದ್ದೇವೆ ನೋಡಿ. ಗೈಸ್ ಹಿಂದೆ ಬರ್ತಿದ್ದಾರೆ. Let's eat some food and we'll go there. Already 8 o'clock, 7 o'clock something ಆಗಿದೆ. ನಾವೀಗ ನೀರ್ ದೋಸೆ ತಿಂತಿದ್ದೇವೆ. ಇಲ್ಲಿ ವೇಟರ್ ಇದ್ದಾರೆ ನಮ್ ಜೊತೆ. A few moments later. ಅರ್ಧ ಗಂಟೆ ಮುಂಚೆ ಎಲ್ಲ ಜೀವೈತರು ಈಗೆಲ್ಲ ಸತ್ತೋಗಿದ್ದಾರೆ. Hey guys, we have just reached this one, ರಾಣಿಝರಿ. ಇವಾಗಷ್ಟು ರೀಚ್ ಆದ್ವಿ. ಎಲ್ಲ ರೆಡಿ ಆಗ್ತಿದ್ದಾರೆ ಟ್ರೆಕ್ಕಿಂಗ್ಗೆ. ಬ್ಯಾಗ್ ಅಲ್ಲಿ ಹಾಕೊಂಡು ರೈನ್ ಕೋಟ್ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತೆ ಈಚೆಸಿ ಸ್ವಲ್ಪ ಹೆದರಿಕೆ ಅವರಿಗೆ. ಇಲ್ಲೆಲ್ಲ ಇರ್ತದಂತ ಶೂ ಎಲ್ಲ ಹಾಕಿದ್ದಾರೆ. ನೀವು ಬರ್ಬೇಕಾದ್ರೆ ಶೂ ಹಾಕೊಂಡ್ ಬನ್ನಿ, ಬಟ್ ನಾನು ರಾಕ್ಸ್ ಹಾಕೊಂಡ್ ಬನ್ನಿ. ಗೈಸ್, ಶಾಲಾ ಮಕ್ಕಳ ಪ್ರವಾಸಕ್ಕೆ ಸ್ವಾಗತ. ಶಾಲಾ ಮಕ್ಕಳು 11ನೇ ಸಾಲದ ಎಲ್ಲಿಯ ಬಾಲೆ 7ನೇ ಕ್ಲಾಸ್ನ ಶಾಲಾ ಮಕ್ಕಳ ಪ್ರವಾಸ. Guys, this is starting off ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್. ಒಂದು ನಿಮಿಷ ಆಗಲಿಲ್ಲ, ಸುಸ್ತಾಗ್ತಾ ಉಂಟು. ನಮ್ಮ ಗೈಡ್ ಇಲ್ಲಿದ್ದಾರೆ ನೋಡಿ, ನಮ್ಮದು ಕೃಷ್ಣಪ್ಪ, ಸನ್ ಆಫ್ ಕೃಷ್ಣಪ್ಪ. ಇವರು ಮುಂಚೆ ಟಿಪ್ಪು ಸುಲ್ತಾನ್ ಒಟ್ಟಿಗೆ ಇದ್ರು, ಕೆಲಸ ಮಾಡ್ತಾರೆ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ ಪೇ. ಆ ಟೈಮಲ್ಲಿ ಮರ ಎಲ್ಲ ಹೇಗಿತ್ತು, ಈಗ ಸಾಗಿ ಉಂಟು. ಟಿಪ್ಪು ಸುಲ್ತಾನ್ ಕೋಮನ್ ಆಗಿ ಹೋಗ್ತಿದ್ದ. ಕೈ ಮುಗಿದು ಹೋಗ್ಬೇಕು, ಈಚೆಂದ ಹೋಗ್ಬೇಕು. ಗೊತ್ತಾ, ರಾಣಿಯನ್ನು ಬೆನ್ನತ್ತಿದ ಜಾಗ. ರಾಣಿ ರಾಣಿ ಸೊರನೋಟ 1 ಕಿಲೋಮೀಟರ್ ಬಂದಿದೆ. ಆಗ ನಮಗೊಂದು ಒಳ್ಳೆ ಇಲ್ಲಿ ನೋಡಿ ಗೈಸ್, ಚಾರಣ 300 ರೂಪಾಯಿ ಎಂಟ್ರಿ ಫೀಸ್. ದಿನಕ್ಕೆ 300 ಮಂದಿ ಇದೆ ಮ್ಯಾಕ್ಸಿಮಮ್. 90,000 ಆಗ್ತದೆ. ಬಟ್ ಎಲ್ಲಿ ಸಹ ಒಂದು ಟಾಯ್ಲೆಟ್ ಬಾತ್ರೂಮ್ ಫೆಸಿಲಿಟಿ ಇಲ್ಲ. ಮತ್ತು ರೋಡ್ ಸಹ ಅಷ್ಟಕ್ಕಷ್ಟೇ, ಫುಲ್ ಆಫ್ ರೋಡಿಂಗ್ ಬಂದಾಗೆ ಆಗ್ತದೆ. ಇಷ್ಟು 90,000 ದಿನಕ್ಕೆ ದುಡಿತಾರೆ. ಒಂದು ಟಾಯ್ಲೆಟ್ ಪೋರ್ಟೇಬಲ್ ಆದರೂ ಹಾಕ್ಬೋದಲ್ಲ.
ಹುಡುಗಿಯರಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಬರ್ತಾರೆ, ಅವರಿಗೆ ಆದರೂ ಜಸ್ಟ್, ಬಾಯ್ಸ್ ಆದರೆ ಹೇಗೆ ಅದು ನಡೀತದೆ, ಅದೊಂದು ಸರಿ ಆಗಬೇಕು. ಎಸ್ ಗೈಸ್, ಇವಾದ್ಮೇಲೆ ಕಾಡಲ್ಲೆಲ್ಲ ಹೋಗ್ಲಿಕ್ಕೆ ಇರ್ತದೆ. ಕಾಡಲ್ಲೆಲ್ಲ ಎಂಟ್ರ್ ಮಾಡಿ ಸ್ವಲ್ಪ ಸೈಡಲ್ಲೆಲ್ಲ ಸಾಕ್ತದೆ, ಬಟ್ ವೇವ್ ಉಂಟು. ನೆಕ್ಸ್ಟ್ ನೀರೆಲ್ಲ ಸಿಗ್ತದಂತೆ, ಸೌಂಡ್ ಕೇಳ್ತಾ ಉಂಟು, ಬಟ್ ಸುಸ್ತಾಗ್ತದೆ. ಪರವಾಗಿಲ್ಲ, ನಮಗೆಲ್ಲ ಆಗ್ತದೆ. ಬಟ್ ಹಿಂದೆ ನೋಡಿ ಮೂವರೇ ಬಂದದ್ದು, ಇನ್ನೂ ಎಷ್ಟು 10 ಜನ ಹಿಂದೆ ಇದ್ದಾರೆ. ನೋಡಿ ಗೈಸ್, ಎತ್ತರ ನೋಡಿ, ಸ್ಲೋಪ್ ಉಂಟಾ? ಸ್ಲೋಪ್ ಇಲ್ಲ, ಸ್ವಲ್ಪ ಎತ್ತರ, ನಿಮಗೆ ವೀಡಿಯೋದಲ್ಲಿ ಕಾಣಲಿಕ್ಕಿಲ್ಲ, ಬಟ್ ಎತ್ತರ ಉಂಟು. ಇಲ್ಲಿ ಕುತ್ಕೊಳ್ಲಿಕ್ಕೆ ಜಾಗ ಉಂಟು, ಸ್ವಲ್ಪ ಕುತ್ಕೊಳ್ತೇವೆ. ನಮ್ಮದು ಗೈಸ್ ಬರ್ತಾ ಇದ್ದಾರೆ. ಹಾಂ, ಎಲ್ಲಿದ್ದಾರೆ? ಇದು ಕಾಡು ಮನುಷ್ಯರಲ್ಲ, ನಡುವಿನ ಗೋರಿಲ್ಲ. ಮರ ಬಿದ್ದಿದೆ ಆಗ, ಇಲ್ಲಿ ಮರ. ಹೋಗ್ಬೇಕಾದ್ರೆ ಮರ ಬಿದ್ದರೆ ಗೈಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಟಿರಿ, ಮತ್ತೆ ಸಿಗ್ಲಿಕ್ಕಿಲ್ಲ ನಾನು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. 3 ಕಿಲೋಮೀಟ್ರ್, ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಕಾಡು. ಆಮೇಲೆ ಹೀಗೆ ಹುಲ್ಲಿಲ್ಲ ಈಗ. ಹಾಂ, ಸೂರ್ಯ ಇಲ್ಲ, ಸೂರ್ಯ ಮಾಯ ಆಗಿದ್ದಾನೆ. ಮಳೆ ಇದ್ದರೆ ಸಖತ್ತಾಗ್ತಿತ್ತು. ಮೇಯಲ್ಲಿ ಮಳೆ ಇತ್ತು ಬ್ರೋ, ಜೂನಲ್ಲಿ ಇಲ್ಲ. ಎಂಥ ವೆದರ್ ಗೈಸ್, ಸರಿ ಇಲ್ಲ, ಪ್ರಪಂಚನೇ ಸರಿ ಇಲ್ಲ. ಇದು ನಮ್ಮದು ಟೀಮಲ್ಲ, ಆದರೆ ಹಿಂದೆ ಇದ್ದಾರೆ ಬೋಳಿ ಮಕ್ಕಳೆಲ್ಲ. ಸರಿ, ಪೋಸೆಲ್ಲ ಕೊಡ್ತಾವೆ, ಉಂಡು. ಇಲ್ಲಿ ಬಂದಿದ್ದಾರೆ, ಬಣ್ಣ ತಿನ್ನುವ ಚಂದ ನೋಡಿ, ಬಣ್ಣ ತಿನ್ನುವ ಚಂದ ನೋಡಿ. ನಮ್ಮ ಜೊತೆ ಇಲ್ಲಿ ಕುರಿ ಕಾಯುವ ಅಕ್ಕ ಸಿಕ್ಕಿದ್ದಾರೆ. ಅಕ್ಕ ನೀವು ಇಲ್ಲೇ ಇರುದಾ? ಅಕ್ಕ ನೀವು ಇಲ್ಲೇ ಇರುದಾ? ಎಷ್ಟು ಕುರಿ ಉಂಟು ನಿಮ್ಮ ಹತ್ರ? ಹೌದಾ, ಎಷ್ಟು? ಹೌದಾ, ಇಲ್ಲೇ ಇರುದಾ? ಕುರಿ ಕಾಂತ ಎಲ್ಲ, ಕುರಿ ಎಲ್ಲ ಹೋಗಿದೆ, ನೀವು ಮಾತ್ರ ಬಾಕಿ ಇದ್ದೀರಿ. ಕುರಿ ಎಲ್ಲ ಮೇಯ್ತಾ ಉಂಟು. ಇಲ್ಲಿ ರೀಲ್ಸ್ ಮಾಡುವ ಒಂದು ಕಾರ್ಯಕ್ರಮ ನಡೀತದೆ ಈಗ, ಒಂದು 5 ನಿಮಿಷ. ಅಲ್ಲಿ ಏನ್ ನಿಂದರು ಮಾರ, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಹೇಳ್ತಿದ್ದಾರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ. ಯಾಕಂದ್ರೆ ದೂರದಲ್ಲಿ ನಮಗೆ ಬೆಟ್ಟ ಒಂದು ಒಳ್ಳೆಯಾಗಿ ಕಾಣಿದ್ರು, ಹತ್ರ ಹೋದ್ರೆ ಒಂದು ಲ್ಯಾಂಡ್ ತಾನೇ ಕಾಣ್ತದೆ. ಆದ್ರೆ ಇಲ್ಲಿ ಹಾಗೆ ಕಾಣ್ತಿಲ್ಲ, ಒಳ್ಳೆ ಹತ್ರದಿಂದಲೂ ಒಳ್ಳೆ ಕಾಣ್ತಾ ಉಂಟು, ಖುಷಿ ಆಗ್ತದೆ. ಹಾಗೆಲ್ಲ ಮಾರೆ, ಒಳ್ಳೆ ಉಂಟು, ಹೋಗ್ಬೋದು. ನೋಡಿ ಎಂಜಾಯ್ ಮಾಡ್ತಾವ್ರೆ ಹುಡುಗರು. ನಾವು ನೋಡಿ ಆ ಸೈಡಿಂದ ಅಲ್ಲಿಂದ ಬಂದಿದ್ದು, ಇವಾಗ ಬರ್ತಾವ್ರೆ ಅಲ್ಲಿಂದ ಹೀಗೆ ಬಂದಿದ್ದೇವೆ. ಹೀಗೆ ನೋಡ್ಬೇಕಾದ್ರೆ ಗೊತ್ತಾಗಲ್ಲ, ಬಟ್ ಈಚೆಯಿಂದ ಬಂದದ್ದು. ವ್ಯೂ ನೋಡಿ ಗೈಸ್, ಫಾಗ್ ಆ್ಯಂಡ್ ಮೌಂಟೇನ್ಸ್. ಇವಾಗಷ್ಟೇ ಫಾಗ್ಸ್ ಇತ್ತು, ಇವಾಗ ಹೋಯ್ತು. ಇಲ್ಲಿ ನೋಡಿ ನಮ್ಮದು ಫ್ರೆಂಡ್ಸ್ ಬರ್ತಾವ್ರೆ, ನೋಡಿ ಗೈಸ್ ನೋಡಿ. ಇನ್ನೂ ಟಾಪ್ ಹೋಗ್ಲಿಕ್ಕೆ ಉಂಟು, ಎಲ್ಲೆಲ್ಲಿ ಹೋಗಿ ಇಲ್ಲಿಂದ ಹಿಂಗೆ ಬರುತ್ತೆ ಈಚೆ. ಸಖತ್ತಿದ್ಯಾ? ಸುಸ್ತಾಯ್ತಾ? ಇಲ್ಲಿ ಸ್ವಲ್ಪ ಸ್ಲಿಪ್ ಆಗ್ತದೆ, ಶೂ ಮತ್ತು ಅದು ಕೋಲ್ ಇರಬೇಕು, ಅವಾಗಾದರೆ ಪಾಸ್ ಗೈಸ್, ಇಲ್ಲಾದರೆ ಚಾನ್ಸ್ ಇಲ್ಲ, ಸ್ವಲ್ಪ ಕಷ್ಟ ಉಂಟು. ಮತ್ತು ಅಲ್ಲಿ ನೋಡಿ, ನಿಮ್ಗೆ ನೋಡ್ಬೇಕಾದ್ರೆ ಗೊತ್ತಾಗೋದು, ಇನ್ನೂ 3 ಕಿಲೋಮೀಟ್ರ್ ಇದೆ ಅಂತೆ ನೀರು ಕಾಣಬೇಕಾದ್ರೆ. ಆಲ್ಮೋಸ್ಟ್ ನಾವು ಎಷ್ಟು ಮಂದಿ ಮಾರ, 8 ಕಿಲೋಮೀಟ್ರ್ ಅಂತ ಹೆಸರಿಗೆ ಮಾತ್ರ ಮಾರ, 8 ಕಿಲೋಮೀಟ್ರ್ ಆವಾಗಲೇ ಆಯ್ತಾ ಅಂತ ನಮ್ಮದು ಕಾರ್ಮಗೂರು.
ಬಿದ್ದೆ ಗೈಸ್, ಬಿದ್ದೆ. ನಮ್ದು ಇಬ್ಬರು ಮಾತ್ರ ಇದ್ದಾರೆ, ಬಾಕಿದವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಹೇಗುಂಟು ಬ್ರೋ ವ್ಯೂ? ಮಸ್ತು, ಸೂಪರ್ ಇದೆಯಾ? ಎಲ್ಲಿಂದ ಬಂದದ್ದು? ಬ್ಯಾಂಗ್ಳೂರ್. ಎಷ್ಟು ಗಂಟೆಗೆ ಬಂದಿದ್ದೀರಾ? ಅಲ್ಲ, ಇಲ್ಲಿಗೆ ಎಷ್ಟು ಗಂಟೆಗೆ ಬಂದಿದ್ದೀರಾ? ಹೌದಾ? ಈಗ ಹೋದ್ರೆ ಬರ್ಬೋದಾ ಸಂಜೆ ಒಳಗಡೆ? ಜಸ್ಟ್ 1 ಕಿಲೋಮೀಟರ್ ಅಷ್ಟೇನೇ ಹೌದಾ? 2 ಅವರ್ಸ್ ಬಂದ್ವಿ ನಾವು. ಹೌದಾ? ಜಸ್ಟ್ 2 ಅವರ್ಸ್ ಅಲ್ಲಿಂದ. ಸರಿ ಆಯ್ತು, ಥ್ಯಾಂಕ್ಸ್. ಅವ್ರು 2 ಅವರ್ಸ್ ಅಲ್ಲಿ ಬಂದ್ರಂತೆ, ನಮ್ದು ಆಲ್ರೆಡಿ 3 ಅವರ್ಸ್ ಆಯ್ತು. ಗೈಸ್, ಫೈನಲಿ the falls you can see here. ಟೌನ್ ಕೇಳಿಸ್ಕೊಂಡ್ರೆ ಗೈಸ್, ಅಲ್ಲಿ ಸ್ವಲ್ಪ ಸಣ್ಣ ಸ್ಟ್ರೀಮ್ ಇತ್ತು, ಬಟ್ ಇಲ್ಲಿ ಹೊಸಕ್ಕೆ ಬರ್ತುಂಟು ನೋಡಿ ಗೈಸ್. ನೋಡಿ. Hi guys, finally we are at Bandaje Falls. See this wave guys. ಇಲ್ಲಿಂದ ಸೀದಾ ಹೋದ್ರೆ ಕಾಣಿಕೆ ಉಂಡಿ. ಈಗ ಗಾಯ್ಸ್, ಬಂದಾಜೆ ಫಾಲ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಇದ್ವಿ. ಅರ್ಧ ಗಂಟೆ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ನಾ ಕಳೆದೋಗ್ಬಿಟ್ಟಿದ್ದೆ ಗೈಸ್. ನೆಕ್ಸ್ಟ್ ಲೆವೆಲ್ ವ್ಯೂ ಗೈಸ್. ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ನೋಡಿದ್ವಿ ಹೀಗೆಲ್ಲ, ಖುಷಿ ಆಯ್ತು ಗೈಸ್. ಇಲ್ಲಿ ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ, ಆದ್ರೆ ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಇದೆ. ಅಲ್ಲೊಂದು ಮಂಗ ಉಂಟು, ಮೇಲೆ ಉಂಟು, ಅದೆಲ್ಲ ಉಪದ್ರ ಮಾಡುದಿಲ್ಲ, ನಮ್ಮ ಊರಿದ್ದೆ ಮಂಗ. ಗೈಸ್, ಮಳೆ ಗೈಸ್. ಊಟ ಮಾಡ್ಲಿಕ್ಕೆ ಅಂತ ಸ್ಟಾಪ್ ಹಾಕಿದ್ವಿ, ಚಪಾತಿ ಇತ್ತು, ಚಪಾತಿ ಹೋಗಿ ಅಲ್ಲೇ ನೀರು ದೋಸೆ ಆಯ್ತು. Nice. ಸಮಯ 3 ಗಂಟೆ. 1 ಗಂಟೆಗೆ ಅಲ್ಲಿಂದ ಹೊರಡಿದ್ದೇವೆ. ಸ್ವಲ್ಪ ತಿಂಡಿ ಆಗುವ ಲೇಟ್ ಆಯ್ತು ಊಟ, ಆದರೂ ಬರಬೇಕಾದ್ರೆ ಸ್ವಲ್ಪ ಹೈಟ್, ಆಮೇಲೆ ಡೌನು, ರೀಚ್ ಆದಮೇಲೆ ಹಿಂದೆ ಬರಬೇಕಾದ್ರೆ ಹೈಟ್ ಅಂದರೆ ಅಬ್ಬ ದೇವ್ರೆ ಸಾಕಾಯ್ತು ಮಾರೆ. ಇನ್ನು ಡೌನಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಬರಬೇಕಾದ್ರೆ ಒಂದು 2.5 ಲೀಟ್ರ್ ಒಬ್ಬೊಬ್ಬರಿಗೆ ಮಿನಿಮಮ್ ಹಿಡ್ಕೊಂಬನ್ನಿ. ಬಟ್ ಅಲ್ಲಿ ಫಾಲ್ಸ್ ಇರೋದು ನಮಗೊಂದು ಪ್ಲಸ್ ಪಾಯಿಂಟ್, ಅಲ್ಲಿ ವಾಟ್ರೆಲ್ಲ ಫಿಲ್ ಮಾಡ್ಕೋಬೋದು. ಆದರೆ ನೇತ್ರಾವತಿ ಎಲ್ಲ ಆದರೆ ಅಲ್ಲಿ ನೀರು ಇರೋದಿಲ್ಲ. ಒಂದು 2.5 ಲೀಟ್ರ್ ಇಟ್ಕೊಂಡೋಗಿ ಒಬ್ಬೊಬ್ಬರಿಗೆ ಪರ್ಪಸ್ಸು. ಗೈಸ್, ಇನ್ನು ಸ್ಟಾರ್ಟ್ ಡೌನ್, ಸ್ವಲ್ಪ ಡೌನು, ಸ್ಲೋಪ್, ಹಾಗೆ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಆದ್ರೆ ನಮ್ ಕಷ್ಟ ಪಾಡು ಯಾರು ಕೇಳ್ತಾರೆ? ಬರೀ ಡೌಗಳು. ನನ್ನ ಮಗನಿಗೆ ಹೇಳೋದು ಸಿದ್ದರಾಮಯ್ಯನಿಗೆ ಹೇಳಿದ್ವಿ, ಕೇಳಿಲ್ಲ. ಇಲ್ಲೊಂದು ಜಿಪ್ ಲೈನ್ ಮಾಡು ಸಿದ್ದರಾಮಯ್ಯ, ಜಿಪ್ ಲೈನ್ ಮಾಡು, ಎಲ್ಲಿ ಕೇಳ್ತಾನವ? ಈ ಗೌರ್ಮೆಂಟ್ ಬಸ್ ಕೊಟ್ಟ ಹಂಗೆಲ್ಲ ಹೇಳ್ಬೇಡ ಮಾರ. ಸಿದ್ದರಾಮಯ್ಯನ ಫ್ಯಾನ್ಸ್ ಎಲ್ಲ ನೋಡ್ತಾರೆ ಮತ್ತೆ. ಇಲ್ಲಿ ಬರ್ಬೇಕಾದ್ರೆ ಹೇಳಿದ್ರು ಅಲ್ಲಿ ಹೋಗ್ಬೇಕಂತೆ ಗುರು, ಅಲ್ಲಿಗೆ. ಅಲ್ಲಿ ನೋಡಿ ಗೈಸ್, 1-2 ಕಿಲೋಮೀಟರ್ ಎಷ್ಟಿದೆ ನೋಡಿ ಗಾಯ್ಸ್. ನೋಡಿ ಜಾರಿ ಬಿದ್ರೆ ಅಷ್ಟೇ, ಅಷ್ಟು ಹೋಗ್ಬೇಕು. ಇಲ್ಲಿ ನೋಡ್ಬೇಕಾದ್ರೆ ಚಳಿ ಬರುತ್ತೆ, ಚಳಿ ಜ್ವರ ಎಲ್ಲಾನು ಎಲ್ಲ ಒಂದೇ ಒಟ್ಟಿಗೆ ಬರುತ್ತೆ. ಅಲ್ಲಿಗೆ ಆಯುಧ ಬೇಕೇ ಬೇಕು. ಇದು ಬೇಕು, ಈಗ ಸಿಕ್ಕಿತ್ತು ನಂಗೆ, ಇದು ಇದ್ದಕ್ಕಾಯ್ತು. ನೋಡಿ ಎಲ್ಲ ಸ್ಟಾಪ್ ಹಾಕೋರೆ ಆಯ್ತಲ್ಲ, ಬಿಲ್ಕುಲ್ ಆಯ್ತಿಲ್ಲ. ಮಳೆ ಬರೋ ಸಾಧ್ಯತೆ ಇದೆ, ಸ್ವಲ್ಪ ರೆಸ್ಟ್ ಗೈಸ್.
ಆಗ್ತಿಲ್ಲ ಕಣ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮಳೆ ಸ್ಟಾರ್ಟ್ ಆಯ್ತು. ಒಂದು ಮುಕ್ಕಾಲು ದಾರಿ ಆಗ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತು. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಟ್ರೆಕ್. ಬಟ್ ನಾನು ಚಪ್ಪಲಿ ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಒಳ್ಳೆ ಮರ್ಯಾದೆ ಸಿಕ್ಕಿದೆ. ನಾ ಕೈಯಲ್ಲಿ ಇಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಕಾಲಲ್ಲೇ ಜಾರ್ತಾ ಉಂಟು. ಇನ್ನು ಕ್ರಾಕ್ಸ್ ಎಲ್ಲ ಹಾಕ್ಕೊಂಡ್ರೆ ಪಚಿತ್ತು. ನಂದು ಫ್ರೆಂಡ್ ಹೋಗ್ತಿದ್ದಾನೆ. ಅದು ಗೈಸ್ ಆಲ್ಮೋಸ್ಟ್ ರೀಚಡ್. ಸೊ ರಾಣಿಜಾರಿ ಎನಿಸಿದೆ, ಅದೇ ರಾಣಿಜಾರಿ. ಇನ್ನು ಒಂದು 10 ಗಂಟೆ ಮತ್ತೆ ರೀಚ್ ಆಗ್ತೇವೆ ಒಮ್ಮೆ. Guys, finally we reached our starting point where we actually started. So ಇಲ್ಲಿ ನೋಡಿ ಜನಸೇವೆ ಆಗ್ತಾ ಉಂಟು. ಸ್ವಲ್ಪ ನೀರೆಲ್ಲ ಹೋಗ್ಲಿ ಅಂತ ತೆಗಿತಾ ಇದ್ದಾನೆ. ಎಷ್ಟು ಬಂದರೂ ಮುಗಿದಿಲ್ಲ. ಬಂದು ಸಾಕಾಗೋಯ್ತು ಮಾರೆ. ಎಷ್ಟು ಬರೋದು ಯಪ್ಪ. ಒಂದು ಒಳ್ಳೆ ಗುಂಡಿಗೆ ಮತ್ತೆ ಒಂದು ಕ್ರೇಜ್ ಇರೋರು ಬನ್ನಿ, ಒಂದು ಮಾಡ್ಬೇಕಂತ. ಇದು ಬೇಕು. ಅದನ್ನ ನಾನು ಅಲ್ಲಿ ಇಟ್ಟಿರ್ತೇನೆ. ಯಾರೋ ಲಾಗ್ ಮಾಡೋರು ಇಲ್ಲೆಲ್ಲ ಬಿದ್ದಿರ್ತದೆ. ಇಲ್ಲಿ ಇಟ್ಟಿರ್ತೇವೆ. ನೆಕ್ಸ್ಟ್ ಯಾರಾದ್ರೂ ಬರೋ ಪೇ ಮಾಡಿ ತಕೊಳ್ಳಿ. ಕೆಳಗಡೆ UPI ID ಹಾಕ್ತೇನೆ. ಒಂದು 55 ರೂಪಾಯಿ ಹಾಕಿ ಮಾರೆ. ನಾವೇ ತಯಾರಿಸಿದ್ದು ಅದು. ಎಲ್ಲ ನೋಡಿ ಗಾಯ್ಸ್, ದ ಗೇಟ್ ವಿ ವರ್ ಕ್ಲೀನ್ ಬಂಬುಡ್ ಹಾಕ್ಯಾರ್ರಿ. ವೇಟಿಂಗ್ ಫಾರ್. ಎಲ್ಲ ಇಲ್ಲಿ ಕಾಯ್ತವ್ರೆ. ಪಿಕಪ್ ಅವರೆಲ್ಲ ರೆಡಿ ನಿಂತವ್ರೆ. ಇಲ್ಲಿ ಪಿಕಪ್ ಅವರಿಗೆ ಒಳ್ಳೆ ಹಣ ದುಡ್ಡು. 600 ರೂಪೀಸ್ ಗೈಸ್, 600 ರೂಪೀಸ್. ಇಲ್ಲಿ ಲೀಚ್. Oh my God. ನೋಡಿ ಗೈಸ್, ಲೀಚ್ ಇವನಿಗೆ ಒಂದು 2 ಲೀಚ್ ಹಚ್ಚಿದೆ. 4 ಲೀಚ್ ಕಚ್ಚಿದೆ. ಅಂದ್ರೆ ಜಾಸ್ತಿ ಭಯ ಪಡ್ತಾರೆ ಅವರಿಗೆ ಕಚ್ಚು. ಟೀ ಟೈಮ್, ಇಟ್ ಈಸ್ ಟೀ ಟೈಮ್. ಅಯ್ಯೋ ಟೀ ಟೈಮ್. ರಾಣಿಜಾರಿಯಿಂದ ಗಾಡಿಯ ಕಡೆ ಪಯಣ. ಇಲ್ಲಿಂದ ಹೋಗ್ತಿದೆ. ರಾಣಿ ಸತ್ತು ಟಿಪ್ಪು ಸುಲ್ತಾನ್ ಅಪ್ಪ ಅವರನ್ನು ನೋಡಿ ಮುಂದೆಗಡೆ ಎಲ್ಲ ಗಂಡ ಹೋಗುವ ಸ್ಟೈಲ್ ನೋಡಿ. ಗೋವಾಗೆ ಬಂದಿದ್ದಾರೆ. ಹಾಗೆ ಎಲ್ಲ ವಿಷಯ ಗೈಸ್. ಈಗ ಹೋಗಿ ಗಾಡಿಯಲ್ಲಿ ಕೂರುದು ಮತ್ತೆ ಸೀದಾ ಮನೆಗೆ. ಎಲ್ಲಿ ಸ್ಟಾಪ್ ಇಲ್ಲ. 3 ಗಂಟೆ ಜರ್ನಿ ಉಂಟು ಮನೆಗೆ. ಆಮೇಲೆ ಹೋಗುತ್ತೆ ಸೀದಾ. ಸಾಕಾಯ್ತು. ಇವತ್ತು ಮಲಗಿದ್ರೆ ನಾಳೆ ರಾತ್ರಿ ಎದ್ದೇಳುದು. ಸಾಯತ್ತೆ ಹೋಗಿ. ಎಸ್, ನಾವು ರೀಚ್ ಆದ್ವಿ. ಕಾರಲ್ಲಿ ಎಲ್ಲ ರೆಡಿ ಆದ್ವಿ. ಹೋಗುದೇನು ಸೀದಾ ಮನೆಗೆ. 2 ಕಾರ್ ರೆಡಿ ಉಂಟು. Yes guys, we are leaving ರಾಣಿಜಾರಿ. ಒಂದು ಕ್ಯಾಶ್ ಮತ್ತೆ ಸೀದಾ ಮನೆಗೆ. Yes guys, ಗಾಡಿ ಸ್ಟಾರ್ಟ್ ಆಯ್ತು. Yes bro. ಅಷ್ಟೇ.